ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧ ನಿಮ್ಮಿಂದ ನೇಮಕವಾದಂತ ದಿವಸ, ಸಮಯ, ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಏನು ಸಾಧ್ಯವಿಲ್ಲ ಸ್ವಾಮಿ. ಈ ದಿವಸವು ಕೂಡ ಹೇರಳವಾಗಿ ಆಶೀರ್ವದಿಸಲಿ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ನಿಮ್ಮೆಲ್ಲ ಉಪಕಾರ ಪ್ರೀತಿಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂತ ನಮಸ್ಕಾರಗಳು. ಈ ದಿವಸ ಕೂಡ ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲಾ ರೀತಿಯಲ್ಲಿ ಓದಲ್ಲಿ ಬಂದಲ್ಲಿ ಕೆಲಸ ಬೆಳಗಿನ ಸಮಯದಲ್ಲಿ ದೇವರಲ್ಲಿ ನಾನು ಪ್ರಾರ್ಥಿಸುವನಾಗಿದ್ದೇನೆ. ಪ್ರತಿ ದಿವಸವೂ ದೇವರ ನಮಗೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. ಯೋಬನು 7ನೇ ಅಧ್ಯಾಯ 6ರಿಂದ. ಯೋಬನು 7ನೇ ಅಧ್ಯಾಯ 6ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ದಿವಸಗಳು ಮಗ್ಗದ ಪಾಳಿಗಿಂತ ವೇಗವಾಗಿ ನಿರೀಕ್ಷೆ ಇಲ್ಲದೆ ಕಳೆದು ಹೋಗುತ್ತವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಒಂದು ನಿರೀಕ್ಷೆ, ಕಷ್ಟ, ಸಂಕಟ, ದುಃಖಗಳು ಇರುತ್ತವೆ. ಆಗ ಅಲ್ಲಿ ಏನಾಗ್ತದೆ ಅಂದ್ರೆ, ಮಗ್ಗದ ಲಾಳಿಗಿಂತ ಮಗ್ಗದ ಒಂದು ಮಿಷಿನ್ಗಳು ಯಾವ ರೀತಿ ಬಟ್ಟೆ ಎಲ್ಲ ಹೆಣೆಯುವಾಗ ಯಾವ ರೀತಿ ಓಡ್ತಾವೋ ಅದೇ ರೀತಿ ಅದಕ್ಕಿಂತಲೂ ವೇಗವಾಗಿ ಕಳೆದು ಹೋಗ್ತದೆ. ನಿರೀಕ್ಷೆ ಇಲ್ಲದೆ ಯಾವ ಒಂದು ಯೋಚನೆ ಇಲ್ಲದು ಕಳೆದು ಹೋಗ್ತವೆ ಅಂತ ದೇವರ ನಮಗೆ ಸ್ತೋತ್ರ. ಹಾಗೆ ನಮ್ಮ ಜೀವಿತದಲ್ಲಿ ನಾವು ದೇವರೊಂದಿಗೆ ಜೀವಿಸುವಾಗ ಯೋಬನ ಹಾಗೆ ಕಷ್ಟ, ಸಂಕಟ, ದುಃಖಗಳು ಬಂದಾಗ ದೇವರ ಮೇಲೆ ಭರವಸೆ ಇಟ್ಟು ಮುಂದೆ ಹೋದಾಗ, ದೇವರ ಮೇಲೆ ನಮ್ಮ ಒಂದು ಯೋಚನೆ ಇರುವಾಗ ಅಂದ್ರೆ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಕೂಡ ಅದು ನಿರೀಕ್ಷೆ ಇಲ್ಲದೆ ಕಳೆದು ಹೋಗುತ್ತದೆ. ಯಾವ ಒಂದು ಯೋಚನೆ ಕೂಡ ಇಲ್ಲದೆ. ಹಾಗೆ ನಮ್ಮಲ್ಲಿ ಸಂಪೂರ್ಣವಾಗಿ ನಮ್ಮ ಮನಸ್ಸು ದೇವರಲ್ಲಿ, ನಮ್ಮ ಆತ್ಮ, ಶರೀರ, ಪ್ರಾಣ ನೆಲೆಗೊಂಡಿರಬೇಕು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. 7. ಎಲೆ ನನ್ನ ಜೀವವು ಗಾಳಿಯಂತಿದೆ ಎಂತಲೂ ನನ್ನ ಕಣ್ಣು ಇನ್ನೂ ಸುಖವನ್ನು ಕಾಣುವುದಿಲ್ಲವೆಂತಲೂ ನೆನಪು ಮಾಡಿಕೊ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಲೆ ನನ್ನ ಜೀವವು ಗಾಳಿಯಂತಿದೆ ಎಂತಲೂ ನನ್ನ ಕಣ್ಣು ಇನ್ನು ಸುಖವನ್ನು ಕಾಣುವುದಿಲ್ಲವೆಂತಲೂ ನೆನಪು ಮಾಡಿಕೋ. ನಮ್ಮ ಜೀವ ಯಾವಿದೆ? ಗಾಳಿಯಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದಿಕಾಂಡ 2ನೇ ಅಧ್ಯಾಯ 2ನೇ ವಾಕ್ಯವನ್ನು ನೋಡುವಾಗ, ದೇವರು ಪ್ರಥಮ ಮಾನವನನ್ನು ಮಣ್ಣಿನ ಮುದ್ದೆಯಿಂದ ಮಾಡಿ ದೇವರ ಜೀವ ಶ್ವಾಸವನ್ನು ದೇವರು ಮೂಗಿನ ಮೂಲಕ ಮಣ್ಣಿಗೆ ಊದಿದಾಗ ಆ ಜೀವ ಶ್ವಾಸ ಅಂದ್ರೆ ಗಾಳಿ ಹೋಗಿ ಆ ಮಣ್ಣಿನ ಮುದ್ದೆಯನ್ನು ಪ್ರವೇಶಿಸಿದಾಗ ಪ್ರಥಮ ಮಾನವನು ಅಲ್ಲಿ ಜೀವಂತನಾದ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಇವತ್ತು ನಾವು ಕೂಡ ಮೂಗಿನ ಮೂಲಕ ದೇವರು ಊದಿದ ಗಾಳಿಯ ಇವತ್ತು ಉಸಿರಾಡೋದ್ರಿಂದ ನಾವು ಬದುಕ್ತಾ ಇದ್ದೀವಿ. ಹಾಗೆ ನಮ್ಮ ಜೀವವು ಯಾವುದಾಗಿದೆ? ಗಾಳಿಯಾಗಿದೆ. ಗಾಳಿಯಲ್ಲಿ ದೇವರ ಜೀವದ ಶಕ್ತಿ ಇರೋದ್ರಿಂದ ನಾವು ಬದುಕ್ತಾ ಇದ್ದೇವೆ. ಎಲ್ಲ ಪಶು ಪ್ರಾಣಿಗಳು, ಗಿಡಗಳು, ಪ್ರತಿ ಒಂದು ಬೆಳೆಗಳು ಬೆಳೆಯಬೇಕಾದ್ರೆ ಗಾಳಿ ಇಲ್ಲದೆ ಯಾವುದು ಬೆಳೆಯಲು ಸಾಧ್ಯವಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಆ ರೀತಿ ಅದರಂತೆ ಗಾಳಿ ಅಂತಲೂ ನನ್ನ ಕಣ್ಣು ಇನ್ನು ಸುಖವನ್ನು ಕಾಣುವುದಿಲ್ಲವೆಂತಲೂ ನೆನಪು ಮಾಡಿಕೋ. ಅಂದ್ರೆ ಮೊದಲು ಕಣ್ಣು ಕಂಡಾಯ್ತು, ಇನ್ನು ಕಾಣುವುದಿಲ್ಲವೆಂತಲೂ ಯೋಚನೆ ಮಾಡಿಕೊತ ಯೋಬನು ಹೇಳ್ತಾ ಇದ್ದಾನೆ. ಆದರೆ ಕಡೇ ಕಾಲದಲ್ಲಿ ದೇವರು ಯೋಬನನ್ನು ಮೊದಲಿಗಿಂತಲೂ ಐಶ್ವರ್ಯವಂತನಾಗಿ ಮಾಡಿದಾಗ ಯೋಬನಿಗೆ ಗೊತ್ತಿಲ್ಲ. ಹಾಗೆ ನಮ್ಮ ಜೀವಿತದಲ್ಲಿ ಬರುವಂತಹ ಕಷ್ಟ, ಸಂಕಟ, ದುಃಖಗಳು ನಾವು ಕೂಡ ಹೀಗೆ ಯೋಚನೆ ಮಾಡಬಹುದು. ಆದ್ರೆ ಆ ಯೋಚನೆ ನಮ್ಮಲ್ಲಿ ಇರಬಾರ್ದು. ನಾವು ದೇವರ ಮೇಲೆ ಭರವಸೆ ಇಟ್ಟು ಪ್ರಾರ್ಥಿಸ್ತಾ ಮುಂದೆ ಹೋಗಬೇಕು. ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಹೇಗೆ ನೋಡುವಾಗ ಯೋಬನ ಗ್ರಂಥದಲ್ಲಿ ಬಿರುಗಾಳಿಯೊಳಗಿಂದ ಯೋಬನೊಂದಿಗೆ ದೇವರು ಮಾತನಾಡಿದರು. ಮತ್ತೆ ಅವನನ್ನು ಎಬ್ಬಿಸಿ ಅವನಿಗೆ ಕಳೆದು ಹೋದ 2ರಷ್ಟು ಕೊಟ್ಟರು. ಅವನ ಮಕ್ಕಳು ಇಡೀ ಲೋಕದಲ್ಲಿ ಮತ್ತೆ ಅವನಿಗೆ ಅವನ ಮಕ್ಕಳನ್ನ ದೇವರು ಕೊಟ್ಟರು. ಆದ್ರೆ ಇಡೀ ಲೋಕದಲ್ಲಿ ಅವರಷ್ಟು ಸುಂದರಿಯಾದ ಮಕ್ಕಳು ಯಾರು ಇರಲಿಲ್ಲ ಎಂಬುದಾಗಿ ಅಲ್ಲಿ ನಾವು ಓದುತ್ತೇವೆ. ಅದೇ ರೀತಿ ನಮ್ಮ ಜೀವಿತ ಕೂಡ ಆಗ್ತದೆ. ಅದರಿಂದ ನಾವು ಬೇಸರ ಪಟ್ಟುಕೊಳ್ಳಬಾರದು. ದೇವರೊಂದಿಗೆ ಜೀವಿಸುವುದು ಒಂದೇ ದಾರಿಯಾಗಿರಬೇಕು. 8ನೇ ವಚನ. ನನ್ನನ್ನು ನೋಡುವವನ ಕಣ್ಣಿಗೆ ನಾನು ಕಾಣಿಸುವುದಿಲ್ಲ, ನಿನ್ನ ಕಣ್ಣುಗಳು ನನ್ನ ಕಡೆ ಇದ್ದರೂ ನಾನು ಇರುವುದಿಲ್ಲ. ಅದಕ್ಕೆ ಸ್ತೋತ್ರವಾಗಲಿ. ನನ್ನನ್ನು ನೋಡುವವನ ಕಣ್ಣಿಗೆ ನಾನು ಕಾಣಿಸುವುದಿಲ್ಲ. ನೋಡಿ, ಮೊದಲು ಬೇಕಾದಷ್ಟು ಆಸೆ ಪಾಸೆ ಅವನ ಇತ್ತು, ಎಲ್ಲರ ಕಣ್ಣಿಗೆ ಕಾಣ್ತಿದ್ರು. ಯೋಬನ ಮೇಲೆ ಬಹಳ ಪ್ರೀತಿ ಇತ್ತು. ಆಮೇಲೆ ಕಷ್ಟ, ಸಂಕಟ, ದುಃಖಗಳು ಬಂದಾಗ ಅವರ ಕಣ್ಣಿಗೆ ಕಾಣದವರಿಗೆ ಏನ್ ಮಾಡ್ತಾರೆ? ದೂರದಿಂದ ನೋಡಿ, ನೋಡದವರೆಗೆ ಹೋಗ್ತಾರೆ, ಅಡ್ಡ ಕಣ್ಣು ತಿರುಗಿಸ್ತಾರೆ, ತಲೆ ಬಗ್ಗಿಸಿ ನೋಡ್ತಾರೆ. ಹೀಗೆಲ್ಲ ಆಗ್ತಾ ಇತ್ತು. ಇದೀಗ ನನ್ನ
ನನ್ನ ಜೀವಿತದಲ್ಲಿ ಕೂಡ ಒಂದೊಂದು ಸಲ ನನಗೆ ಸುಖವಿಲ್ಲದಿದ್ದಾಗ ದೇವರನ್ನು ನಂಬಿದವರೇ, ಬಹಳ ವಿಶ್ವಾಸ ಇಟ್ಟವರು, ಬಹಳ ಪ್ರಾರ್ಥನೆ ಮಾಡೋರು, ಅವರ ಜೀವಿತದಲ್ಲಿ ದೇವರು ಬಹಳ ಅದ್ಭುತ ಕಾರ್ಯಗಳನ್ನು ಕೂಡ ಮಾಡಿದ್ದಾರೆ. ಕಷ್ಟ ಸಂಕಟ ದುಃಖ ಬಂದು ತಿಳಿದು ಅಡ್ಡ ಕಣ್ಣಲ್ಲಿ ನೋಡೋದು, ದೂರ ದೂರ ಹೋಗುವುದು ಮಾತ್ರ ಹೊರತು ತಿರುಗಿ ಬಂದು ಏನಾಯ್ತು ಏನು ಅಂತ ತಿರುಗಿ ಏನು ಇಲ್ಲ. ಏನಾದ್ರೂ ಬೇಕು ಅಂತ ಆದ್ರೆ ಬಂದು ನೋಡ್ತಾರೆ, ಮಾತಾಡ್ತಾರೆ, ವಿಚಾರಿಸ್ತಾರೆ. ಏನಾದ್ರೂ ಸಿಗ್ತದೆ ಅಂತ ಆದ್ರೆ ಅದು ಇವತ್ತು ಕೂಡ ನಡೀತಲೇ ಇದೆ ನನ್ನ ಸಹೋದರ ಸಹೋದರಿಯರೇ. ಹಾಗೆ ದೇವರಿಂದ ಆದುಕೊಂಡವರಿಗೆ ಕಷ್ಟ ಸಂಕಟ ದುಃಖಗಳು ಬಂದವರಿಗೆ ನೀತಿವಂತರಾಗಿ ಸತ್ಯವಂತರಾಗಿ ಜೀವಿಸುವಾಗ ನಂತವರು ಲೋಕದವರಿಗೆ ಯಾರಿಗೂ ಬೇಡ. ಯೋಬನು ಹೇಳಿದ ಮಾತು ಇವತ್ತು ಕೂಡ ನೆರವೇರ್ತಾ ಇದೆ. ನಿನ್ನ ಕಣ್ಣುಗಳು ನನ್ನ ಕಡೆಗಿದ್ದರೂ ನಾನು ಇರುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗ ಯೋಬ ಹೇಳ್ತಾನೆ, ನಿನ್ನ ದೃಷ್ಟಿ ನನ್ನ ಕಡೆಗಿದ್ದರೂ ನಾನು ಇರುವುದಿಲ್ಲಪ್ಪ ಅಂತ ಹೇಳಿ. ಹಾಗೆ ನಾವು ಯಾವಾಗಲೂ ಹೇಳಬಾರ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬೇಸರದಿಂದ ಹೇಳಿದ್ದಾನೆ, ಆದರೆ ದೇವರ ದೃಷ್ಟಿ ನಮ್ಮ ಮೇಲೆ ಯಾವಾಗಲೂ ಇದ್ದೇ ಇರುತ್ತದೆ. ದೇವರ ನಾಮಕ್ಕೆ ಸ್ತೋತ್ರ. ಒಂದು ವೇಳೆ ವೈರಿಗಳು ಕೂಡ ನಮ್ಮನ್ನು ನೋಡುವುದಾದರೆ ನಾವು ಅವರ ದೃಷ್ಟಿಯಲ್ಲಿ ಇರುವುದಿಲ್ಲ. ಅವರ ಯೋಚನೆ ಬೇರೆ. ಯಾಕೆ? ಅವರಿಗೆ ಯಾವುದೇ ಲಾಭ ಇಲ್ಲ, ಯಾವುದೇ ತಿನ್ನಕ್ಕೆ ಸಿಕ್ಕೋದಿಲ್ಲ, ಯಾವ್ದು ಚೆನ್ನಾಗಿರೋದ್ರೆ ಈ ಪರಿಸ್ಥಿತಿಗೆ ಬಂದಿದ್ದಾನೆ, ಇನ್ನು ನಮ್ಮ ಹತ್ರ ಏನು ಕೇಳ್ತಾನೋ, ನಾವು ಏನು ಸಹಾಯ ಮಾಡ್ಬೇಕಾಗ್ತದೆ, ಅದಕ್ಕೆ ದೂರ 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 ಸರಿಯೋರಾಗಿದ್ದಾರೆ. ಅದಕ್ಕೆ ಮೀಕ 7ನೇ ಅಧ್ಯಾಯ 5ನೇ ವಚನದಲ್ಲಿ ಮೀಕ ಪ್ರವಾದಿ ಕೂಡ ಹೇಳಿದ್ರು, ನಿನ್ನ ಆಪ್ತರನ್ನು ನಿನ್ನ ಬಂಧು ಬಳಗದವರನ್ನು ನಂಬಬೇಡ, ನಿನ್ನ ಎದೆಗೆ ಹೊರಗೋಳನ್ನು ಕೂಡ ನಂಬಬೇಡ. ಒಂದು ವೇಳೆ ಒಂದೊಂದು ಹೆಂಡತಿಯರು ಕೂಡ ಈ ರೀತಿ ಮಾಡ್ತಾರೆ ನೋಡಿ. ಯೋಬನ ಹೆಂಡತಿ ಏನ್ ಮಾಡಿದ್ರು? ಯೋಬನಿಗೆ ಬೇಕಾದಾಗ ಇದ್ದಾಗ ಬಹಳ ಚೆನ್ನಾಗಿದ್ರು. ಯಾವಾಗ ಕಷ್ಟ ಸಂಕಟ ದುಃಖಗಳು ಬಂದು ನಿನ್ನ ಯಥಾರ್ಥವನ್ನು ಇನ್ನೂ ನೀನು ಬಿಡುವುದಿಲ್ಲವೋ, ಹೋಗಿ ಸಾಯಿ ಅಂತೇಳಿ ಏನ್ ಮಾಡಿದ್ಲು? ಬಿಟ್ಟು ಹೋದಲು. ಯೋಬನಿಗೆ ಐಶ್ವರ್ಯ ಮತ್ತೆ ದೇವರ ಅವನ ಕಷ್ಟ ಸಂಕಟ ದುಃಖಗಳಿಂದ ಬಿಡುಗಡೆ ಮಾಡಿ ಮೊದಲಿಗಿಂತ 2ರಷ್ಟು ಎಲ್ಲ ಆಸ್ತಿ ಪಾಸ್ತಿ ಕೊಟ್ಟಾಗ ಅದೇ ಹೆಂಡತಿ ಹಿಂದಿರುಗಿ ಬಂದಳು. ಹಾಗೆ ಭಾವನ ಮನೆಯವರೇ ಅವನಿಗೆ ಕಡುವೈರಿಗಳಾಗುವರು ಎಂಬುದಾಗಿ ಮೀಕ ಪ್ರವಾದಿ ಹೇಳಿದಾಗೆ, ಸ್ವಂತದವರಿಗೆ ದೇವರು ಯಾರನ್ನು ಆರಿಸಿಕೊಂಡಿದ್ದವರೇ ಅವರಿಗೆ ಸ್ವಂತದವರೇ ಆಗುವುದಿಲ್ಲ. ಇದನ್ನು ಬಹಳ ಎಚ್ಚರ ಇಡಬೇಕು. ಆಗ ನಮ್ಮ ಜೀವಿತದಲ್ಲಿ ಕೂಡ ಏನೇ ಕಷ್ಟ ಸಂಕಟ ದುಃಖ ಬಂದರೂ ಕೂಡ ಒಂದು ವೇಳೆ ನಮ್ಮ ಕಷ್ಟದಲ್ಲಿ ನಿಂತು ಭಾಗಿಯಾದವರಿಗೆ ಅವರು ದೇವರಿಂದ ಆಯ್ಕೆಗೊಂಡಿದ್ದಾರೆ. ದೇವರ ಆತ್ಮ ಅವರಲ್ಲಿದೆ. ದೇವರು ಅಂತವರನ್ನ ಪ್ರೀತಿ ಮಾಡ್ತಾ ಇದ್ದಾನೆ ಅಂತ ನಾವು ಇದನ್ನ ತಿಳ್ಕೊಳ್ಬೇಕು. ಒಂದು ವೇಳೆ ಹೆಂಡತಿ ಇರ್ಬೋದು, ಮಕ್ಕಳು ಇರ್ಬೋದು, ಬಂಧು ಬಳಗ ಇರ್ಬೋದು, ಯಾರೇ ಇರ್ಬೋದು, ಕಷ್ಟ ಬಂತು ಅಂತೇಳಿ ದೂರ ಹೋದಾಗ ಖಂಡಿತವಾಗಿ ಅವರು ನಿಜವಾದ ಸ್ನೇಹಿತರೆ ಅಲ್ಲ, ಬಂಧು ಬಳಗದವರೇ ಅಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದನ್ನು ಬಹಳ ಚೆನ್ನಾಗಿ ನಾವು ತಿಳ್ಕೊಳ್ಬೇಕು. ಅದಕ್ಕೆ ಮೀಕ ಪ್ರವಾದಿ 7ನೇ ಅಧ್ಯಾಯ 5 ಮತ್ತು 6ರಲ್ಲಿ ನಿನ್ನ ಆಪ್ತರನ್ನು ನಂಬೇಡ, ಬಂಧು ಬಳಗದವರು ನಂಬೇಡ, ನಿನ್ನ ಎದೆಗೆ ಹೊರಗೋಳು ಯಾರು ಹೆಂಡತಿಯನ್ನು ಕೂಡ ನಂಬೇಡ, ಒಬ್ಬನಿಗೆ ಅವನ ಮನೆಯವರೇ ಕಡುವೈರಿಗಳಾಗುವರು. ಇದನ್ನೇ ಹೊಸ ಒಡಂಬಡಿಕೆಯಲ್ಲಿ ಮತ್ತಾಯ 10ನೇ ಅಧ್ಯಾಯ 35ರಿಂದ 39ರವರೆಗೂ ಕೂಡ ಯೇಸು ಸ್ವಾಮಿ ಹೇಳಿದ್ದು ಇದನ್ನೇ, ಒಬ್ಬನಿಗೆ ಅವನ ಮನೆಯವರೇ ಕಡುವೈರಿಗಳಾಗುವರು ಅಂತ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ನಾವು ದೇವರಲ್ಲಿ ಭರವಸೆ ಇಟ್ಟು ಮುಂದೆ ಜೀವಿಸಬೇಕಾಗಿದೆ. 9ನೇ ವಚನ, ಯೋಬನು 7:9. ಮೋಡ ಹರಿದು ಮಾಯವಾಗುವಂತೆ ಪಾತಾಳಕ್ಕೆ ಇಳಿದು ಹೋದವನು ತಿರುಗಿ ಬರುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಮೋಡ ಹರಿದು ಮಾಯವಾಗುವಂತೆ ಪಾತಾಳಕ್ಕೆ ಇಳಿದು ಹೋದವನು ತಿರುಗಿ ಬರುವುದಿಲ್ಲ. ಈಗ ನೋಡಿ, ಯಾವ ರೀತಿ ಮೋಡ ಹರಿದು ಮಾಯವಾಗಿ ಹೋಗ್ತದೋ ಆಗಲ್ಲಿ ಏನಾಗ್ತದೆ? ಮೋಡವು ತಿರುಗಿ ಅದು ಮಾಯವಾಗ್ತದೆ. ಹಾಗೆ ಖಂಡಿತವಾಗಿ ಯಾವಾಗಲೂ ಪಾತಾಳಕ್ಕೆ ಇಳಿದು ಹೋದವರು ತಿರುಗಿ ಬರುವುದಿಲ್ಲ. ಅದರ ನಮಗೆ ಆಗ ಅಲ್ಲಿಯವರೆಗೆ ನಾವು ಏನಿದ್ರು ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ನಾವು ಭಯ ಭಕ್ತಿಯಿಂದ ಮುಂದೆ ನಡೆದುಕೊಳ್ಳಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 10, ಅವನು ತನ್ನ ಮನೆಗೆ ಪುನಃ ಸೇರುವುದಿಲ್ಲ, ಇನ್ನು ಮೇಲೆ ಅವನ ವಾಸವು ಅವನನ್ನು ತಿಳಿಯುವುದಿಲ್ಲ. ಯಾವಾಗ ಒಂದ್ಸಲ ಮರಣ ಹೊಂದಿ ಸಮಾಧಿ ಮಾಡಿ ಆಯ್ತು, ಪುನಃ ಅವನವನ ಮನೆಗೆ ಸೇರುವುದೇ ಇಲ್ಲ. ಅವನ ಮೇಲೆ ಅವನ ನಿವಾಸವು ಅವನನ್ನು ತಿಳಿಯುವುದೇ ಇಲ್ಲ. ಅವರ ಸಂಪೂರ್ಣವಾಗಿ ಮುಗಿದು ಹೋಯಿತು. ಅದರ ಒಳಗಾಗಿ ಏನ್ ಮಾಡಬೇಕು? ನಾವು ನಮ್ಮ ಜೀವಮಾನ ಇರುವಷ್ಟು ದಿವಸ ದೇವರು ದರ್ಶನ ಕೊಟ್ಟ ಮೇಲೆ ಯೋಬ ಹಾಗೆ ನಾವು ಜೀವಿಸಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ವಿಚಾರವನ್ನು ನೆನಪಿಗೆ ತಂದುಕೊಂಡು ಸ್ತೋತ್ರ ಮಾಡ್ತಾ ಮುಂದೆ ಸಾಗಬೇಕಾಗಿದೆ. ದೇವರ ಮೇಲೆ ಭಯ ಭಕ್ತಿ ಕಳ್ಕೊಳ್ಬಾರ್ದು. ಪ್ರಸಂಗಿ 12ನೇ ಅಧ್ಯಾಯ 7ನೇ ವಚನದಲ್ಲಿ ಪ್ರಸಂಗಿ ಜ್ಞಾನಿ ಸೊಲೊಮೋನನು ಕೂಡ ಇದನ್ನೇ ಹೇಳಿದ್ದು. ನಮ್ಮ ಆತ್ಮವು ದೇವರ ಬಳಿಯಿಂದ ಬಂತು, ವಾಪಸ್ಸು ದೇವರ ಬಳಿಗೆ ಸೇರುವುದಕ್ಕಿಂತ ಮೊದಲು ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸದೆ ಇರಬೇಡ ಅಂತೇಳಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನಮ್ಮ ಜೀವ ಯಾರದ್ದು? ದೇವರದ್ದು. ಉಸಿರಿದು. ಇದನ್ನು ಕೂಡ ಈಗ ನಾವು ತಿಳ್ಕೊಂಡಿದ್ದೇವೆ. ಆದಿಕಾಂಡ 2:7ರಲ್ಲಿ ಉಸಿರಾಡುವ ಜೀವವು ದೇವರದ್ದಾಗಿದೆ.
ಅದು ವಾಪಸ್ಸು ದೇವರ ಬಳಿಗೆ ಹೋಗಿ ಅಲ್ಲಿ ಶಾಂತಿಯನ್ನ ಪಡ್ಕೊಳ್ಬೇಕು ಅಂತ ಆದ್ರೆ ಅಷ್ಟರ ಒಳಗಾಗಿ ನಾವು ಸಾಯುವುದರ ಒಳಗಾಗಿ ದೇವರನ್ನ ಅರಿತುಕೊಂಡು ನಮ್ಮ ತಪ್ಪುಗಳನ್ನ ಒಪ್ಪಿಕೊಂಡು ಪಶ್ಚಾತ್ತಾಪ ಪಟ್ಟುಕೊಂಡು ಮುಂದೆ ನಾವು ದೇವರ ಬಳಿಗೆ ಸೇರ್ಲಿಕ್ಕೆ ಮರಣ ಹೊಂದುವುದರ ಒಳಗೆ ನಾವು ಪರಿಶುದ್ಧರಾಗಬೇಕು. ಅದಕ್ಕೆ ದೇವರು ನಮ್ಮನ್ನ ಏನ್ ಮಾಡ್ತಾರೆ, ಒಂದೊಂದ್ಸಲ ತಪ್ಪಿ ಹೋದ್ರೆ ನಾನಾ ತರದ ಶೋಧನೆಗಳು ಬರ್ಬೋದು, ಶಿಕ್ಷೆಗಳು ಬರ್ಬೋದು, ಅಥವಾ ಸತ್ಯ ಸುವಾರ್ತಿಗಳ ಮುಖಾಂತರ ಅವರು ಗದರಿಸ್ಬೋದು, ಎಚ್ಚರಿಸ್ಬೋದು, ಬೈಬೋದು. ಹಾಗೆ ನಿಜವಾಗಿ ಯಾರು ದೇವರಿಂದ ಆಯ್ಕೆ ಆಗಿದ್ದಾರೆ ಅಂತ ತಿಳ್ಕೊಂಡು ಅವರ ಹಿಂದೆ ನಾವು ಹೋಗ್ಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಅಲ್ಲಿ ಏನಾಗ್ತದೆ, ಅವರ ನಿವಾಸವನ್ನು ತಿಳಿಯುವುದೇ ಇಲ್ಲ. ಅದರ ಒಳಗಾಗಿ ನಾವು ದೇವರನ್ನ ಅರಿತುಕೊಳ್ಳಬೇಕು. ಹಾಗೆ ಯೋಬನ ಹಾಗೆ ಯಾವುದೇ ಕಷ್ಟ ಸಂಕಟ ದುಃಖಗಳು ಬಂದರೂ ನಾವು ದೇವರಿಂದ ದೂರ ಸರಿಯಬಾರದು. ಬಂಧು ಬಳಗದವರು ಸ್ವಂತದವರು ಕೂಡ ವಿರೋಧಿಗಳು ಆಗಬಹುದು, ಆಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. 11, ನಾನಂತೂ ಬಾಯಿ ಮುಚ್ಚುವುದಿಲ್ಲ, ಆತ್ಮವೇದನೆಯಿಂದ ಮಾತಾಡುವೆನು. ದೇವರ ನಾಮಕ್ಕೆ ಸ್ತೋತ್ರಗಳು. ಯೋಬ ಮತ್ತೆ ಹೇಳಿದ್ರೆ, ನಾನಂತೂ ಬಾಯಿ ಮುಚ್ಚುವುದಿಲ್ಲ, ನನ್ನ ನಾನು ಮಾತನಾಡ್ತೇನೆ, ನಾನು ಸುಮ್ಮನೆ ಇದಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಪರವಾಗಿ ಮಾತಾಡೋದನ್ನು ನಿಲ್ಲಿಸುವುದಿಲ್ಲ, ವಿರೋಧಿಗಳಿಗೆ ತಕ್ಕಾದ ಉತ್ತರವನ್ನ ಕೊಡ್ತಾ ಇದ್ದಾನೆ. ಹಲ್ಲೆಲೂಯಾ. ಇದು ಯೆರೆಮೀಯನ ಗ್ರಂಥದಲ್ಲಿ ಯೆರೆಮೀಯ ಪ್ರವಾದಿ ಇದನ್ನು ಹೇಳಿದ್ದು, ನಾನು ಸುವಾರ್ತೆಯನ್ನು ಸಾರುವುದಿಲ್ಲವೆಂದರೆ, ದೇವರ ವಾಕ್ಯವನ್ನು ಸಾರುವುದಿಲ್ಲವೆಂದರೆ ನನ್ನ ಎಲುಬುಗಳು ಸವಿದು ಹೋಗುತ್ತವೆ ಎಂಬುದಾಗಿ. ಅಂದ್ರೆ ಏನ್ ಮಾಡ್ತಾರೆ, ದೇವರ ವಾಕ್ಯವನ್ನ ಸಾರು 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 ಅಂತೇಳಿ ದೇವರ ಆತ್ಮನು ಯೆರೆಮೀಯನನ್ನು ಪ್ರೇರೇಪಿಸುತ್ತಿದ್ದರು. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಇವತ್ತು ದೇವರ ಆತ್ಮ ಯಾರಲ್ಲಿದೆಯೋ ಅವರು ಬಾಯಿ ಮುಚ್ಚಿಕೊಂಡಿರುವುದಿಲ್ಲ, ಸತ್ಯವನ್ನ ಸಾರುತ್ತಾ ವಿರೋಧಿಗಳಿಗೆ ತಕ್ಕಾದ ಉತ್ತರವನ್ನ ಕೊಡುತ್ತಾ ದೇವರ ಪರವಾಗಿ ಸಾಕ್ಷಿ ಕೊಡುತ್ತಾ ಮುಂದೆ ಹೋಗ್ತಾರೆ ಅಂತ ಇದರ ಅರ್ಥ. ಮನೋವ್ಯತೆಯಿಂದ ಪ್ರಲಾಪಿಸುವೆನು, ಏನೇ ಕಷ್ಟ ಸಂಕಟ ದುಃಖ ಬಂದ್ರೂ ಕೂಡ ಸುಮ್ಮನೆ ಇರುವುದಿಲ್ಲ ಅಂತವರು. 12ನೇ ವಚನ, ನೀನು ನನ್ನ ಮೇಲೆ ಕಾವಲಿಡುವುದೇಕೆ, ನಾನು ಸಮುದ್ರವೋ ಸಾಗರ ಎಂಬ ಘಟಸರ್ಪವೋ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೀನು ನನ್ನ ಮೇಲೆ ಕಾವಲಿಡುವುದೇಕೆ? ಯೋಬ ಹೇಳ್ತಾ ಇದ್ದಾನೆ, ದೇವರು ನನ್ನನ್ನು ಯಾಕೆ ನೀನು ಕಾವಲಿಡ್ತೀಯ, ನನ್ನನ್ನು ಯಾಕೆ ಈ ರೀತಿ ನೀನು ರಕ್ಷಿಸ್ತೀಯ, ನಾನು ಸಮುದ್ರವೋ ಸಾಗರವೋ, ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಯಾಕೆ ಇಡ್ತೀಯಪ್ಪ ಅಂತ. ಹಾಗೆ ಇಂಥ ಕಷ್ಟಗಳು ಬರುವಾಗಲೂ ಕೂಡ ಹೀಗೆ ಇರೋರ ಮೇಲೆ ದೇವರ ಪ್ರೀತಿ ಇರುವುದಾಗಿದೆ. ದೇವರಂತವರನ್ನ ಒಂದು ಉದ್ದೇಶಕ್ಕಾಗಿ ನಡೆಸ್ತಾ ಇದ್ದಾರೆ ಅಂತ ಇದ್ರ ಅರ್ಥ. ಒಂದು, ಅವರು ಹೆಚ್ಚೆಚ್ಚಾಗಿ ದೇವರನ್ನ ಅರಿತುಕೊಳ್ಳುವುದಕ್ಕೋಸ್ಕರ, ಆಮೇಲೆ ಸೈತಾನನಿಗೆ ಸೋಲನ್ನ ಉಂಟು ಮಾಡುವುದಕ್ಕೋಸ್ಕರ, ಇತರರಿಗೂ ದೇವರನ್ನು ತಿಳಿಯಪಡಿಸುವುದಕ್ಕೋಸ್ಕರ ಒಬ್ಬೊಬ್ಬರ ಜೀವಿತದಲ್ಲಿ ದೇವರು ಈ ರೀತಿ ಮಾಡ್ತಾರೆ ಅಂತ ಇದರ ಅರ್ಥ. ಆಗ ಬೇಸರಗೊಳ್ಳಬಾರದು. 13ನೇ ವಚನ, ತನ್ನ ಹಾಸಿಗೆಯು ನನ್ನನ್ನು ಸಂತೈಸುವುದು, ನನ್ನ ಮಂಚವು ನನ್ನ ಬಾಧೆಯನ್ನು ಹೊರುವುದು ಅಂದುಕೊಳ್ಳುವಾಗ. ನನ್ನ ಹಾಸಿಗೆ ನನ್ನನ್ನು ಸಂತೈಸುವುದು. ಹಾಗೆ ನೋಡಿ, ನಾವು ಮಲ್ಕೊಂಡು ಎಂತಹ ಕಾಯಿಲೆ ಕಸ ಸಂಕಟ ದುಃಖ ಬರುವಾಗ ಏನಾಗ್ತದೆ, ನಾವು ಮಲಗಿದಲ್ಲಿ ನಮಗೆ ಶಾಂತಿ ಸಮಾಧಾನ ಸಿಗ್ತದೆ, ಒಳ್ಳೊಳ್ಳೆ ಜ್ಞಾನ ಬರ್ತದೆ, ಶಾಂತಿ ಬರ್ತದೆ. ಇದು ದೇವರೇ ಕೊಡುವಂಥದ್ದು. ನನ್ನ ಮಂಚವು ನನ್ನ ಬಾಧೆಯನ್ನು ಹೊರುವುದು ಅಂದುಕೊಳ್ಳುವಾಗ, ನಾವು ಇವತ್ತು ಮಲಗುವಾಗ ನಮ್ಮ ಭಾರವನ್ನು ಯಾವುದು ಹೊತ್ಕೊಳ್ತದೆ? ಮಂಚವನ್ನು ಯಾವುದು ಹೊತ್ಕೊಳ್ತದೆ? ಭೂಮಿ ಹೊತ್ತುಕೊಳ್ತದೆ. ಇದು ಕೂಡ ದೇವರಿಂದಲೇ ಬಂದಂತ ಒಂದು ಆಧಾರ. ಇದೆಲ್ಲವೂ ದೇವರ ಸಹಾಯವಂತ ನಾವು ಅರ್ಥ ಮಾಡಿಕೊಳ್ಳಬೇಕು. 14ನೇ ವಚನ, ನೀನು ಸ್ವಪ್ನಗಳಿಂದ ನನ್ನನ್ನು ಬೆದರಿಸಿ ದರ್ಶನಗಳ ಮೂಲಕ ಭಯಪಡಿಸುವಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೀನು ಸ್ವಪ್ನಗಳಿಂದ ನನ್ನನ್ನು ಬೆದರಿಸ್ತೀಯಾ? ನೋಡಿ, ಕನಸಿನ ಮೂಲಕ ಕೂಡ ನಾವು ಒಂದೊಂದ್ಸಲ ತಪ್ಪಿ ಹೋದಾಗ ದೇವರು ನಮ್ಮನ್ನು ಏನ್ ಮಾಡ್ತಾರೆ, ಯಾವುದೋ ರೂಪದಲ್ಲಿ ನಮಗೆ ಕಾಣಕ್ ಸಿಕ್ಬೋದು, ನಮ್ಮನ್ನು ಗದರಿಸ್ಬೋದು, ಎಚ್ಚರಿಸ್ಬೋದು. ದರ್ಶನಗಳ ಮೂಲಕ ಭಯಪಡಿಸಿ, ಒಂದೊಂದು ದರ್ಶನಗಳ ಮೂಲಕ ಕೂಡ ನೀ ಹಾಗೆ ಮಾಡೋದು ಸರಿ ಇಲ್ಲ, ಹೀಗೆ ಆಗ್ತದೆ ಅಂತೇಳಿ ಬೆದರಿಸ್ತಾರೆ, ಭಯಪಡಿಸ್ತಾರೆ. ಯಾರದೋ ಮೂಲಕ ಅಥವಾ ಒಂದೊಂದು ವಾಣಿಯ ಮೂಲಕವೂ ಕೂಡ ನಮಗೆ ದೇವರ ದಣಿ ನಾವನ್ನ ಕೇಳಬಹುದು. ಇದು ನನ್ನ ಜೀವಿತದಲ್ಲಿ ಕೂಡ ಅನೇಕ ಸಲ ಸ್ವಪ್ನದ ಮೂಲಕ ಕೂಡ ನಾನು ಸ್ವಲ್ಪ ತಪ್ಪಿ ಹೋದಾಗ ನನಗೆ ಎಚ್ಚರವನ್ನ ಕೊಟ್ಟಿದ್ದಾರೆ, ಈಗಲೂ ಕೂಡ ಕೊಡ್ತಲೇ ಇದ್ದಾರೆ. ಅನೇಕ ಸಲ ನಾನು ವಾಣಿಯನ್ನು ಕೂಡ ಕೇಳಿ ದೇವರು ನನ್ನನ್ನು ಬಲಪಡಿಸಿದವರಾಗಿದ್ದಾರೆ. ನಾನಾ ರೀತಿ ಕಷ್ಟ ಸಂಕಟ ದುಃಖಗಳು ಬಂದಾಗ ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಕಾರ್ಯವನ್ನ ಮಾಡ್ತಾರೆ. 15, ನನ್ನ ಆತ್ಮವು ಆಸ್ತಿ ಪಂಜರದಲ್ಲಿ ಉಳಿಯುವುದಕ್ಕಿಂತಲೂ ಉಸಿರು ಕಟ್ಟಿ ಸಾಯುವುದೇ ಲೇಸೆಂದು ಇಚ್ಛಿಸುತ್ತದೆ. ಆದ್ರೂ ಯೋಬ ಏನ್ ಹೇಳ್ತಾ ಇದ್ದಾನೆ, ಅಯ್ಯೋ ನನ್ನ ಆಸ್ತಿ ಪಂಜರದಲ್ಲಿ ಅಂದ್ರೆ ನನ್ನ ಶರೀರದಲ್ಲಿ ನನ್ನ ಜೀವ ಯಾಕೆ ಇರ್ಬೇಕಪ್ಪ, ನಾನು ಉಸಿರು ಕಟ್ಟಿ ಸಾಯುವುದೇ ಲೇಸು. ಅಂದ್ರೆ ಇಂಥ ಕಷ್ಟ ಸಂಕಟ ದುಃಖ ನಾನು ಅನುಭವಿಸ್ತೇನಲ್ಲ ಅಂದ್ರೆ ಯೋಬನ ಜೀವಿತದಲ್ಲಿ ಎಷ್ಟೋ ಕಷ್ಟ ಸಂಕಟ ದುಃಖಗಳು ಬಂತು. ಹಾಗೆ ನಮ್ಮ ಜೀವಿತದಲ್ಲಿ ಕೂಡ ಬಹಳ ಕಷ್ಟ ಸಂಕಟ ದುಃಖಗಳು ಬರ್ಬೋದು. ಯಾಕಪ್ಪ ಇದು ನಾನು ಸಾಯುವುದೇ ಒಳ್ಳೇದಲ್ಲಪ್ಪ, ನನಗೆ ಯಾಕೆ ಬೇಕಿತ್ತು ಅಂತೇಳಿ ಯೋಚನೆ ಮಾಡ್ದ.
ಆದ್ರೆ ಇದು ಒಬ್ಬೊಬ್ಬರ ಜೀವಿತದಲ್ಲಿ ಉದಾಹರಣೆಗೆ ನನಗೆ ಕೂಡ ಎಷ್ಟೋ ಸಲ ಈ ಮನಸ್ಸು ಬಂದು ಹೋಗಿತ್ತು, ಯಾಕಪ್ಪ ಇದು ಏನಪ್ಪ ಅಂತೇಳಿ. ನಾನು ಇದನ್ನು ದೇವರಿಗೆ ಕೂಡ ಒಂದ್ಸಲ ಹೇಳಿದ್ದೆ, ನನ್ನ ಜೀವವನ್ನು ನಾನೇ ನಾಶ ಮಾಡ್ಕೊಳ್ತಾ ಇದ್ದೇನೆ, ನನ್ನ ನರಕಕ್ಕೆ ತಳ್ಳಬೇಡಪ್ಪ, ನೀನು ನ್ಯಾಯ ತೀರ್ಪಿಗೆ ಬರುವಾಗ ಯೋಚನೆ ಮಾಡ್ಕೋ, ಯಾಕೆ ಈ ಕಷ್ಟ ಸಂಕಟಗಳು ಅಂತ ನಾನು ದೇವರಲ್ಲಿ ಬಾಯಿ ಬಿಟ್ಟು ಕೂಡ ಹೇಳಿದ್ದೇನೆ. ಅದು ಕೂಡ ದೇವರ ವಚನಗಳನ್ನ ಓದಿಕೊಂಡು ಅರ್ಥ ಮಾಡಿಕೊಂಡು ಬರುವಾಗ ಕೂಡ ನನ್ನಿಂದ ತಪ್ಪಾಗಿದೆ. ಆಮೇಲೆ ದೇವರಲ್ಲಿ ಕೂಡ ನಾನು ಕ್ಷಮೆಯನ್ನ ಯಾಚಿಸಿದ್ದೇನೆ. ಹಾಗೆ ಯಾವುದೇ ಬಂದರೂ ಕೂಡ ಈ ರೀತಿ ಬರುವುದು ಸಹಜವಾಗಿ. ಆದ್ರೆ ನಾವು ದೇವರ ಮೇಲೆ ಪ್ರೀತಿ ಇಟ್ಟು ನಾವು ಮುಂದೆ ಹೋಗಬೇಕಾಗಿದೆ. ದೇವರಲ್ಲಿ ಭರವಸೆಯನ್ನ ಕಳೆದುಕೊಳ್ಳಬಾರದು. ದೇವರ ಮೇಲೆ ಭರವಸೆ ಕಳೆದುಕೊಳ್ಳಬಾರದು. ನನ್ನನ್ನು ಬಿಟ್ಟು ಬಿಡು, ನನ್ನ ದಿನಗಳು ಉಸಿರಿನಂತಿವೆ ಅಂತ ಯೋಬ ಹೇಳ್ತಾನೆ ದೇವರಿಗೆ. ಬಿಟ್ಟು ಬಿಡು, ಉಸಿರಂದ್ರೆ ನಾವು ಮೂಗಲ್ಲಿ ಉಸಿರಾಡುವ ಗಾಳಿ ನಿಂತು ಹೋದ್ರೆ ನಾವೇನಾಗ್ತೇವೆ, ಸತ್ತು ಹೋಗ್ತೇವೆ, ನಾನು ಲೆಕ್ಕಕ್ಕಿಲ್ಲದವನು ಅಂತ ಯೋಬನಿಗೆ ಅಂತ ಮನೋವ್ಯತೆ ಇತ್ತು, ಅಷ್ಟು ಬೇಸರವಾಗಿತ್ತು. ಹಾಗೆ ಇವತ್ತು ಇದು ಮನುಷ್ಯರ ಒಂದು ಗುಣವಾಗಿದೆ, ಆದ್ರೆ ದೇವರ ದೃಷ್ಟಿ ಅಲ್ಲಿ ಇದ್ದೇ ಇರುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 17ನೇ ವಚನ, ಯೋಬನು 7:17. ಮಾನವನು ಎಷ್ಟರವನು, ಅವನನ್ನು ನೀನು ಏಕೆ ಹೆಚ್ಚಿಸಬೇಕು, ಅವನಲ್ಲಿ ಏಕೆ ಮನಸ್ಸಿಡಬೇಕು. ಮಾನವನು ಎಷ್ಟರವನು, ಮನುಷ್ಯನನ್ನು ನೀನು ಸೃಷ್ಟಿ ಮಾಡಿದ್ಯಾ. ಮೂಗಿನಲ್ಲಿ ಉಸಿರಾಡುವ ಗಾಳಿ ನಿಂತು ಹೋದ್ರೆ ಅವನು ಹೋದ, ಒಂದು ಮುಗಿಯಿತು. ಇವತ್ತು ಬೆಳಿಗ್ಗೆ ಒಂದು ಹೂವು ಇರ್ತದೆ, ಅಕಸ್ಮಾತ್ ಅದನ್ನ ನಾವು ಅಲ್ಲಿ ಹೂವನ್ನ ಬಿಡಿಸಿ ಕಟ್ ಮಾಡಿ ಹಾಕಿದ್ರೆ ಸೂರ್ಯನ ಬಿಸಿಲು ಬಂದಾಗೆ ಅದು ಏನಾಗ್ತದೆ, ಅಲ್ಲಿ ಒಣಗಿ ಹೋಗ್ತದೆ, ಅದು ಅಡ್ರೆಸ್ ಇರೋದಿಲ್ಲ. ಅದೇ ರೀತಿ ಒಂದು ಹುಲ್ಲನ್ನು ಕೂಡ ಕಟ್ ಮಾಡಿ ಹಾಕ್ತೀವಿ, ಅದು ಯಾವಾಗ ಅದು ಈ ಶೀತವನ್ನ ಕಳೆದುಕೊಳ್ತದೆ, ಬಿಸಿಲು ಬಂದಾಗೆ ಏರಿದಾಗೆ ಅದು ಒಣಗಿ ಹೋಗ್ತದೆ. ಈಗ ಬಟ್ಟೆಯನ್ನ ಒಗೆದು ಹಾಕ್ತೀವಿ, ಅದು ಅದರಲ್ಲಿ ನೀರು ಹರಿಯುತ್ತಲೇ ಇರುತ್ತದೆ, ಆದ್ರೆ ಬಿಸಿಲು ಬಂದಾಗೆ ಅದು ಒಣಗಿ ಹೋಗ್ತದೆ. ಅದೇ ರೀತಿ ಇವತ್ತು ಮನುಷ್ಯನ ಉಸಿರಾಡುವರು ನಾವು ದೇವರ ಸೃಷ್ಟಿಗಳಾಗಿದ್ದೇವೆ. ಯಾಕೆ ನಮ್ಮನ್ನು ಹೆಚ್ಚಿಸಬೇಕು, ನಾನು ಯಾವ ಲೆಕ್ಕ ಇರಬೇಕು, ನನ್ನಲ್ಲಿ ನೀನು ಯಾಕೆಷ್ಟು, ಅವನಲ್ಲಿ ಯಾಕೆ ಮನಸ್ಸಿಡಬೇಕು ಈ ಭರವಸೆ ಮೇಲೆ. ಅಂದ್ರೆ ದೇವರೇ ಸೃಷ್ಟಿ ಮಾಡಿದವರು ಸಂಪೂರ್ಣವಾಗಿ. ಆದ್ರಿಂದ ಮನುಷ್ಯನಿಂದ ಏನ್ ಮಾಡಲು ಸಾಧ್ಯ, ಮನುಷ್ಯನಿಗೆ ಬೇಕಾಗಿದ್ದು ಎಲ್ಲವನ್ನು ನೀನೇ ಕೊಟ್ಟಿದ್ಯಲ್ಲಪ್ಪ, ಆದ್ರಿಂದ ಮನುಷ್ಯನ ಮೇಲೆ ಯಾಕೆಷ್ಟು ನೀನು ಪ್ರೀತಿ ಇಡ್ತೀಯಾ ಅಂತೇಳಿ ಯೋಬನು ವಿಚಾರಿಸ್ತಾ ಇದ್ದಾನೆ ದೇವರಲ್ಲಿ. ನಮಗೆ ಸ್ತೋತ್ರ. ಆದ್ರೆ ಮನುಷ್ಯನ ಒಂದು ಜ್ಞಾನ ಅದಾಗಿದೆ. ಇದು ನಮ್ಮ ಜೀವಿತಕ್ಕೂ ಕೂಡ ಒಂದು ಉದಾಹರಣೆ. ಆಗ ನಮ್ಮನ್ನು ದೇವರು ಪ್ರೀತಿಯಿಂದ ಜೀವಿಸಿ ನಮ್ಗೆ ಎಲ್ಲವನ್ನ ಬೇಕಾಗಿದ್ದನ್ನು ಕೊಟ್ಟು ನಮ್ಮನ್ನು ನಡೆಸ್ತಾ ಇರೋದು. ದೇವರು ಯಾರ್ಯಾರಲ್ಲಿ ಏನೇನು ಕಾರ್ಯ ಮಾಡಬೇಕು, ಯಾರನ್ನು ಹೇಗೆ ನಡೆಸಿಕೊಳ್ಳಬೇಕು ಅಂತ ದೇವರಿಗೆ ಚೆನ್ನಾಗಿ ಗೊತ್ತಿದೆ. ಅದು ಯಾವ ಗಣನೆಗೆ ಬಾರದವನು ಕೂಡ ದೇವರು ವಿಶೇಷವಾದ ಜ್ಞಾನವನ್ನ ಕೊಟ್ಟು, ದರ್ಶನ ಕೊಟ್ಟು ದೇವರ ಸಾಕ್ಷಿಯನ್ನಾಗಿ ಮಾರ್ಪಡಿಸುತ್ತಾರೆ. ಅಂಥವರಿಗಿಂತ ಕಷ್ಟ ಸಂಕಟ ದುಃಖಗಳು ಕೂಡ ಬರಬಹುದು. ಆಗ ನಾವು ದೇವರಲ್ಲಿ ಸಂತೋಷವಿಡಬೇಕು. 18ನೇ ವಚನ, ದಿನಂಪ್ರತಿಯೂ ಅವನ ಮೇಲೆ ಲಕ್ಷ್ಯವಿಟ್ಟು ಕ್ಷಣ ಕ್ಷಣಕ್ಕೂ ಅವನನ್ನು ಪರಿಶೋಧಿಸುವುದು ಏಕೆ. ನೋಡಿ, ದೇವರು ಏನ್ ಮಾಡ್ತಾರಂತೆ, ಪ್ರತಿ ದಿವಸ ಅವನ ಮೇಲೆ ಲಕ್ಷ್ಯವಿಡ್ತಾರಂತೆ. ದೇವರು ಆದುಕೊಂಡವರ ಮೇಲೆ ಅವನು ಏನ್ ಮಾಡ್ತಾನೆ ಕ್ಷಣ ಕ್ಷಣಕ್ಕೂ ಅವನನ್ನು ಪರಿಶೋಧಿಸುವುದಕ್ಕೆ, ಶೋಧಿಸ್ತಲೇ ಇರ್ತಂತೆ. ಇವನು ಏನ್ ಮಾಡ್ತಾನೆ, ಇವನಿಗೆ ಬುದ್ಧಿವಾದ ಹೇಳಿದೆ, ಇವನಿಗೆ ಬೇಕಾಗಿದೆ ಎಲ್ಲವನ್ನು ಕೊಟ್ಟೆ. ಕಷ್ಟ ಸಂಕಟ ದುಃಖಗಳಿಂದಲೂ ಇವನ ಮೂಲಕವೂ ಇವನ ಹಿರಿಯರ ಮೂಲಕವೂ ಬಂದು ಹೋದ ಅಪರಾಧಗಳನ್ನು ಕ್ಷಮಿಸಿದೆ, ಸಾಯವರನ್ನು ಬದುಕಿಸಿದೆ, ವಿರೋಧಿಗಳ ಕೈಯಿಂದ ಬದುಕಿಸಿದೆ. ಇಂತಹ ಕಷ್ಟ ಸಂಕಟ ದುಃಖಗಳಲ್ಲಿ ಕೂಡ ನಾನು ಆಧಾರವಾಗಿದ್ದೇನೆ. ಇವನು ಏನ್ ಮಾಡ್ತಾನೆ ನೋಡು ಅಂತ ಹೇಳಿ ಕ್ಷಣ ಕ್ಷಣಕ್ಕೂ ಅವನನ್ನು ಪರಿಶೋಧನೆ ಮಾಡ್ತಾನೆ. ಅದಕ್ಕೆ ಹೇಳಿದ್ದು, ಬಹಳ ಸಲ ದೇವರನಾಮದಲ್ಲಿ ತಿಳಿಸಿದ್ದೇನೆ, ಶೋಧನೆಗೆ ಒಳಪಡಿಸಿಬಿಡ್ತಾರೆ ದೇವರು, ಬಹಳ ಎಚ್ಚರವಿರಬೇಕು ಅಂತ ಹೇಳಿ. ನೋಡಿ, ಆದಾಮನನ್ನ ಸೃಷ್ಟಿ ಮಾಡಿ ಅವನು ಏದೇನ್ ತೋಟದಲ್ಲಿ ಬಿಟ್ರು. ಆದಿಕಾಂಡ 2ನೇ ಅಧ್ಯಾಯ 15ರಿಂದ 17ರವರೆಗೆ ಓದುವಾಗ, ಎಲ್ಲಾ ಮರದ ಹಣ್ಣನ್ನು ತಿನ್ನು, ಒಂದು ಮರದ ಹಣ್ಣನ್ನು ಮಾತ್ರ ತಿನ್ಬೇಡತಲ್ಲಿ, ತಿಂದ್ರೆ ನೀನು ಸತ್ತೇ ಸಾಯ್ತಿ. ಅಂದ್ರೆ ಅಲ್ಲಿ ಒಬ್ಬ ದುಷ್ಟ ಶಕ್ತಿ ಇದ್ದಾನೆ, ಅವನ ಮಾತನ್ನ ಕೇಳಬೇಡ. ಕೇಳಿದ್ರೆ ನೀನು ಅದೇ ಪಾಪದಲ್ಲಿ ಮುಂದುವರೆದು ಪಾಪದಲ್ಲಿ ನೀನು ಸಾಯ್ತೀಯಾ, ನನ್ನ ಆಶೀರ್ವಾದವನ್ನ ಕಳ್ಕೊಳ್ತೀಯಾ ಅಂತ ಅವನನ್ನು ಎಚ್ಚರಿಸಿದ್ರು. ಆದ್ರೆ ಎಚ್ಚರಿಸಿ ಅವನು ಏದೇನ್ ತೋಟಕ್ಕೆ ಅವನಿಗೆ ಬೇಕಾದ ಊಟಕ್ಕೆ ಬೇಕಾದಂತ ಹಣ್ಣು ಹಂಪಳುಗಳನ್ನ ಕೊಟ್ಟು, ಅಲ್ಲಿ ಪರಿಶುದ್ಧವಾದ ಭೂಮಿ, ಏದೇನ್ ತೋಟ ಅಂದ್ರೆ ಪರಿಶುದ್ಧವಾದ ಭೂಮಿ, ಪವಿತ್ರವಾದ ಸ್ಥಳ. ಇದು ಭೂಲೋಕದಲ್ಲಿ ಒಂದು ಪರಲೋಕ. ಅದು ಅಲ್ಲಿ ಬಿಟ್ಟು ಅವನಿಗೆ ಹೆಂಡತಿಯನ್ನ ಕೊಟ್ಟರು. ಹೆಂಡತಿಗೆ ಅವನಿಗೆ ಹೇಳಿದ, ಸೈತಾನನು ಬಂದು ಹೆಂಡತಿಯ ಮೂಲಕ ವಂಚಿಸುವಾಗ ದೇವರು ಹೇಳಿದ ಮಾತನ್ನು ಮರೆತು ಹೆಂಡತಿಯ ಮಾತಿಗೆ ಬೆಲೆ ಕೊಟ್ಟ ಕಾರಣ
ಅವನು ಏನಾಯಿತು, ಶಾಪಗ್ರಸ್ತನಾದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಅವನನ್ನು ಏದೇನ್ ತೋಟದಿಂದ ಹೊರ ಹಾಕಿದರು. ಹಾಗೆ ಇವತ್ತು ಏನ್ ಮಾಡ್ತಾರೆ, ಕ್ಷಣ ಕ್ಷಣಕ್ಕೂ ಶೋಧಿಸುವವರಾಗಿದ್ದಾರೆ. ಹಾಗೆ ದೇವರು ನಮಗೆ ತಿಳಿಯಪಡಿಸಿದಾಗ, ಪಡಿಸ್ತಾ ಇರುವಾಗ ಯಾವುದೇ ಕಾರಣಕ್ಕೂ ಹಿಂದಿನ ಜೀವಿತಕ್ಕೆ ನಾವು ಹೋಗಬಾರದು. ದೇವರ ವಚನಗಳನ್ನ ನಮ್ಮ ಹೃದಯದಲ್ಲಿ ಧ್ಯಾನದಲ್ಲಿ ಇಟ್ಟುಕೊಂಡು ನಾವು ಮುಂದೆ ಸಾಗಬೇಕಾಗಿದೆ. ಲಕ್ಷ್ಯವಿಟ್ಟು ದೇವರು ಯಾರನ್ನ ಆರಿಸಿಕೊಳ್ತಾರೋ, ಯಾರ ಮೇಲೆ ಪ್ರೀತಿ ಇಡ್ತಾರೋ ಅವರನ್ನು ಲಕ್ಷ್ಯವಿಟ್ಟು ಕಾಯುವರಾಗಿದ್ದಾರೆ. ಒಂದು ವೇಳೆ ತಪ್ಪಿ ಹೋದ್ರಲ್ಲಿಂದ ಪೆಟ್ಟು ಬಿದ್ದೇ ಬೀಳ್ತದೆ. ಇಬ್ರಿಯ 12ನೇ ಅಧ್ಯಾಯದಲ್ಲಿ ಓದುವಾಗ ಖಂಡಿತವಾಗಿ ದೇವರು ತನ್ನ ಮಗನೆಂದು ಯಾರನ್ನು ಬರಮಾಡಿಕೊಳ್ತಾರೋ ಅವರನ್ನು ಹೊಡೆಯುತ್ತಾನೆ ಎಂಬುದಾಗಿ ನಾವಲ್ಲಿ ಓದುತ್ತೇವೆ. ಹಾಗೆ ದೇವರು ಯಾರನ್ನು ಆರಿಸಿಕೊಳ್ತಾರೋ, ಯಾರು ಬೇಕೋ, ತಪ್ಪಿ ಹೋದಾಗ ಅಲ್ಲಿ ಪೆಟ್ಟು ಬಿದ್ದೇ ಬೀಳ್ತದೆ. ಕ್ಷಣ ಕ್ಷಣಕ್ಕೂ ನಮ್ಮ ಮೇಲೆ ಲಕ್ಷ್ಯವಿಡ್ತಾರೆ. ಶೋಧನೆ ಕೂಡ ಬರ್ತದೆ. ಅದರಿಂದ ನಾವು ಬಹಳ ಎಚ್ಚರವಿರಬೇಕು. ಯಾವುದೇ ಕಷ್ಟ, ಸಂಕಟ, ದುಃಖಗಳು ಬಂದರೂ ಸುಳ್ಳು ಬೋಧಕರು, ಪ್ರವಾದಿಗಳು ಇತರ ಜೊತೆಲಿ ಸೇರ್ಕೊಂಡು ದೇವರಿಂದ ದೂರ ಹೋಗುವಂಥದ್ದು ಅವರ ಕೆಲಸ ಕಾರ್ಯ. ಪ್ರಾಪಂಚಿಕ ವಿಷಯದಿಂದ ಒಂದು ವೇಳೆ ಹೆಂಡತಿ ಮಕ್ಕಳು ಕೂಡ ವಿರೋಧವಾಗಬಹುದು. ಈಗ ಯೋಬನ ಹೆಂಡತಿ ಬಿಟ್ಟು ಹೋದ್ಲು. ನಾವು ಈಗಾಗಲೇ ತಿಳ್ಕೊಂಡಿದ್ದೇವೆ ಸ್ವಲ್ಪ ಹಿಂದೆ. ಮೀಕ 7:5-6, ಮತ್ತಾಯ 10:35ರಿಂದ 39, ಲೂಕ 12:14, ಮತ್ತಾಯ 19 ಓದುವಾಗ ಅವನ ಮನೆಯವರೇ ಕಡು ವೈರಿಗಳಾಗುವರು ಎಂಬುದಾಗಿ ದೇವರ ನಮಗೆ ಸ್ತೋತ್ರವಾಗಲಿ. ಇಂಥದೆಲ್ಲ ಬರುವಾಗ ನಾವು ದೃಢವಾಗಿ ನಿಲ್ಬೇಕು. ಯೋಬನ ಹಾಗೆ ಯಾವುದೇ ಕಾರಣಕ್ಕೂ ದೇವರಿಂದ ದೂರ ಹೋಗಬಾರದು. ಇದುವೇ ದೇವರ ಪ್ರೀತಿಯಾಗಿದೆ. 19ನೇ ವಚನ, ಇನ್ನೆಷ್ಟರವರೆಗೂ ನೀನು ನನ್ನ ಕಡೆಯಿಂದ ದೃಷ್ಟಿಯನ್ನು ತಿರುಗಿಸದೆ ಇರುವಿ. ನೋಡಿ, ಮತ್ತೆ ಹೇಳ್ತಾನೆ, ಇಷ್ಟು ಕಷ್ಟ ಸಂಕಟ ದುಃಖಗಳು ಬಂದರೂ ಸಾಲದು, ಇನ್ನೆಷ್ಟರವರೆಗೆ ನಾನು ಇದನ್ನು ಅನುಭವಿಸ್ಬೇಕಪ್ಪ ಅಂತ ದೇವರಲ್ಲಿ ಪ್ರಶ್ನೆ ಮಾಡಿದ್ದಾನೆ. ಯಾರು? ಯೋಬ. ಆದ್ರೆ ನಾವು ಹೀಗೆ ಮಾಡಬಾರದು. ದೇವರಿಗೆ ಸ್ತೋತ್ರ ಹೇಳಿ ಮುಂದೆ ಹೋಗ್ತಾ ಇರಬೇಕು. ಅದೊಂದು ದೇವರ ಪ್ರೀತಿಯಾಗಿದೆ. ಉಗುಳನ್ನು ನುಂಗುವಷ್ಟು ಕಾಲವಾದರೂ ನನ್ನನ್ನು ನೀನು ಬಿಡುವುದಿಲ್ಲವೋ. ನೋಡಿ, ಉಗುಳನ್ನು ಒಂದೊಂದ್ಸಲ ಉಗುಳು ಏನಾಗ್ತದೆ, ಬಾಯಲ್ಲಿ ಕಫ ಬರ್ತದೆ, ಒಂದೊಂದ್ಸಲ ನುಂಗಿ ಬಿಡ್ತಾರೆ. ಆಗ ಅಷ್ಟು ಕಾಲವಾದರೂ ನನ್ನನ್ನು ನೀನು ಬಿಡುವುದಿಲ್ಲವೋ. ನನಗೆ ಶಾಂತಿ ಸ್ವಲ್ಪ ಸಮಯ ಆದರೂ ನನಗೆ ಅಂದ್ರೆ ಜಾಸ್ತಿ ಅಂದ್ರೆ 1 ನಿಮಿಷ ಅಥವಾ 1 ನಿಮಿಷ ಕೂಡ ಬೇಡ. ಆದ್ರೆ ಜಾಸ್ತಿ 1 ನಿಮಿಷ ಉಗುಳು ನುಂಗಕ್ಕೆ ಅದು ಬೇಡ, 1 ಸೆಕೆಂಡ್ ಸಾಕು. ಅಷ್ಟು ಸಮಯ ಆದ್ರೂ ನನಗೆ ನೀನು ಶಾಂತಿ ಸಮಾಧಾನ ಕೊಡುವುದಿಲ್ಲವೋ. ನನಗೆ ಯಾಕೆ ಕಷ್ಟ ಸಂಕಟ ದುಃಖಗಳು ಅಂತ ಇದರ ಅರ್ಥವಾಗಿದೆ. ಯೋಬನಿಗೆ ಇದು ಸರಿಯಾಗಿ ದೇವರ ವಿಷಯ ಅರ್ಥವಾಗಲಿಲ್ಲ. ಭಯ ಭಕ್ತಿ ದೇವರಲ್ಲಿ ಇತ್ತು, ಆದ್ರೆ ಯಜ್ಞವನ್ನು ಕೂಡ ಅರ್ಪಿಸ್ತಿದ್ದ. ಆದ್ರೆ ಅಲ್ಲಿ ಏನಾಯ್ತಂದ್ರೆ ಸರಿಯಾದ ಒಂದು ಭರವಸೆ ದೇವರಲ್ಲಿ ಇರಲಿಲ್ಲ. ದೇವರ ಕಾರ್ಯವು ಅವನಿಗೆ ತಿಳಿದಿರಲಿಲ್ಲ. ಹಾಗೆ ನಮ್ಮ ಜೀವಿತ ಕೂಡ ದೇವರನ್ನ ಅರ್ಥಕೊಂಡಿದ್ದೇವೆ, ತಿಳಿಸ್ತಾ ಇದ್ದೇವೆ. ಹಾಗೆ ಸರಿಯಾಗಿ ತಿಳ್ಕೊಳ್ಬೇಕಾದ್ರೆ ಸತ್ಯ ಸುವಾರ್ತೆಯನ್ನ ಕೇಳಿ ಗ್ರಂಥಗಳನ್ನ ತೆರೆದು ಓದಿ ತಿಳ್ಕೊಂಡಾಗ ಮಾತ್ರ ದೇವರ ಕಾರ್ಯಗಳು ಅಲ್ಲಿ ನೆನಪಾಗುವುದು. ಹಾಗೆ ನಾವು ನಮಗೆ ಕೂಡ ಇದೊಂದು ಎಚ್ಚರಿಕೆಯ ಗಂಟೆಯಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 20ನೇ ವಚನ, ಮನುಷ್ಯರ ಮೇಲೆ ಕಾವಲಿಡುವವನೇ, ನಾನು ಪಾಪ ಮಾಡಿದ್ದರೂ ನನ್ನ ಕೃತ್ಯದಿಂದ ನಿನಗೆ ಏನಾಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಮನುಷ್ಯರ ಮೇಲೆ ನೀನು ಕಾವಲಿಡ್ತೀಯ, ನಿನ್ನ ದೂತರನ್ನು. ಆಗ ನಾನು ಪಾಪ ಮಾಡಿದ್ರು ನನ್ನ ಕೆಲಸದಿಂದ ನಿನಗೆ ಏನು ತೊಂದರೆ ಅಂತ ಕೇಳ್ತಾ ಇದ್ದಾನೆ. ಇದು ಯಾರು? ಯೋಬ. ಮನುಷ್ಯರ ಮೇಲೆ ಕಾವಲಿಡುವವನೇ. ನೋಡಿ, ಈ ಮನುಷ್ಯರ ಮೇಲೆ ಕಾವಲಿಡ್ತಾನೆ ಅಂದ್ರೆ ಯಾಕೆಂದ್ರೆ ಇದು ಹೊಸ ಒಡಂಬಡಿಕೆಯಲ್ಲಿ ಕೂಡ ಒಂದು ವಾಕ್ಯ ಇದೆ. ಪ್ರತಿಯೊಬ್ಬರಿಗೆ ಒಂದೊಂದು ದೂತರುಗಳನ್ನ ದೇವರು ಬಿಟ್ಟಿದ್ದಾರೆ. ಅಂದ್ರೆ ಯಾರಿಗೆ ದೇವರು ಯಾರನ್ನ ಆದುಕೊಳ್ತಾರ, ಯಾರು ದೇವರಿಗೆ ಬೇಕೋ ಅಂಥವರ ರಕ್ಷಣೆಗೆ, ಅಂಥವರಿಗೆ ಮಾತ್ರ ದೇವರು ಒಬ್ಬೊಬ್ಬರಿಗೆ ಒಂದೊಂದು ದೂತರನ್ನ ಬಿಟ್ಟಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕೀರ್ತನೆ 91 ಕೂಡ ಇದನ್ನೇ ನಾವು ಓದ್ತಾ ಇದ್ದೇವೆ. ನಿನ್ನ ಕಾಲು ಕಲ್ಲಿಗೆ ತಾಗದಂತೆ ತನ್ನ ದೂತರಿಗೆ ಅಪ್ಪಣೆ ಕೊಟ್ಟಿಹನು ಅಂತೇಳಿ ದಾವೀದ ಅರಸರು ಹೇಳ್ತಾ ಇದ್ದಾರೆ. ಹಾಗೆ ಒಬ್ಬೊಬ್ಬರಿಗೆ ಒಂದೊಂದು ದೂತರಿದ್ದಾರೆ. ಕಾವಲಿಡುವವನೇ, ನಾನು ಪಾಪ ಮಾಡಿದ್ದರೂ ನನ್ನ ಕೃತ್ಯದಿಂದ ನಿನಗೆ ಏನಾಯಿತು ಅಂತೇಳಿ. ನೋಡಿ, ಇದು ಯೋಬ ಸರಿಯಾಗಿ ತಿಳಿಯದೆ ಮಾತಾಡುವಂತದ್ದು. ಆಗ ನಮಗೆ ದೇವರ ದರ್ಶನ ಆದ್ಮೇಲೆ ನಾವು ಪಾಪ ಮಾಡ್ಲಿಕ್ಕೆ ಹೋಗ್ಬಾರ್ದು. ಒಂದು ವೇಳೆ ಬಂದು ಹೋದ್ರೂ ಕೂಡ ಪಶ್ಚಾತ್ತಾಪ ಪಟ್ಟು ಸರಿ ಮಾಡಿಕೊಳ್ಳಬೇಕು ಅಂತ ಇದರ ಅರ್ಥವಾಗಿದೆ. ನನ್ನನ್ನು ಗುರಿ ಮಾಡಿಕೊಂಡಿದ್ದೇಕೆ? ನನಗೆ ನಾನೇ ಭಾರವಾಗಿದ್ದೇನೆ. ನೀನು ನನ್ನನ್ನು ಯಾಕೆ ಗುರಿ ಮಾಡಿಕೊಂಡಿದ್ದೆ? ನನಗೆ ನಾನೇ ಭಾರವಾಗಿದ್ದೇನೆ ಅಂದ್ರೆ ದೇವರಿಗೆ, ಈಗ ನಾವು ಹಿಂದೆ ತಿಳ್ಕೊಂಡ ಹಾಗೆ ಯೋಬನಿಗೆ ಸರಿಯಾಗಿ ದೇವರ ವಿಷಯ ತಿಳಿದಿರಲಿಲ್ಲ, ಅದರಿಂದ ಮಾತನಾಡಿದ್ದಾನೆ, ಅವನಿಗೆ ಅರ್ಥವಾಗಲಿಲ್ಲ. ಹಾಗೆ ಇವತ್ತು ನಾವು ಕೂಡ ಇದನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕಾಗಿದೆ. 21ನೇ ವಚನ, ನೀನು ನನ್ನ ಅಪರಾಧವನ್ನು ಕ್ಷಮಿಸಿ ನನ್ನ ದೋಷವನ್ನು ಏಕೆ ಪರಿಹರಿಸುವುದಿಲ್ಲ?
ನೋಡಿ ಅಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾನೆ, ನೀನು ನನ್ನ ಅಪರಾಧವನ್ನು ಕ್ಷಮಿಸಿ ನನ್ನ ದೋಷವನ್ನು ಯಾಕೆ ಪರಿಹಾರ ಮಾಡುವುದಿಲ್ಲ ಅಂತೇಳಿ ಪ್ರಶ್ನೆ ಮಾಡ್ತಾನೆ. ನಾವು ಇದು ಯೋಬನಿಗೆ ತಿಳುವಳಿಕೆ ಇಲ್ಲದೆ ಮಾತನಾಡಿದಂಥದ್ದು ಈಗ ನಮಗೆ ಪಡಿಸ್ತಲೇ ಇದ್ದಾರೆ. ನಮ್ಮ ಅಪರಾಧಕ್ಕಾಗಿ ನಮಗೆ ಶಿಕ್ಷೆ ಬರ್ತದೆ, ಒಪ್ಪಿಕೊಂಡು ಪಶ್ಚಾತ್ತಾಪ ಪಟ್ಟು ಜೀವಿಸಿದರೆ ದೇವರಿಂದ ಆಶೀರ್ವಾದವನ್ನ ಪಡ್ಕೊಳ್ಬಹುದು ಎಂಬುದಾಗಿ. ಆದರೆ ಈ ಪ್ರಶ್ನೆ ನಾವು ಕೆಲವರು ಕೂಡ ಅದನ್ನೇ ಮಾಡ್ತಾರೆ. ಅಯ್ಯೋ, ನಾನು ಪ್ರಾರ್ಥನೆ ಮಾಡ್ತೇನೆ, ದಾನ ಧರ್ಮ ಮಾಡ್ತೇನೆ, ಅದು ಮಾಡ್ತೀನಿ, ಇದು ಮಾಡ್ತೀನಿ, ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ, ನನಗೆ ಯಾಕೆಪ್ಪ ಈ ಕಷ್ಟ ಅಂತ ದೇವರಾದ್ರೆ ಯಾಕೆ ಹೀಗೆಲ್ಲ ಮಾಡಬೇಕು ಅಂತ ನನ್ನ ಹೆಂಡತಿ ನನಗೆ ಈ ಪ್ರಶ್ನೆ ಮಾಡಿದ್ಲು. ಇದನ್ನ ಹಿಂದೆ ಕೂಡ ನಾನು ತಿಳಿಸಿದ್ದೇನೆ, ಆದ್ರೆ ನಮ್ಮ ಬಾಯಲ್ಲಿ ಅದು ಬರಬಾರದು. ನಾನು ಈಗ ಮಣ್ಣಿನಲ್ಲಿ ಮಲಗಿಕೊಳ್ಳುವೆನು, ನೀನು ನನ್ನನ್ನು ಹುಡುಕುವಾಗ ನಾನು ಇಲ್ಲದೆ ಹೋಗಿರುವೆನು. ನಮಗೆ ಸ್ತೋತ್ರ. ನೋಡಿ, ಯೋಬನಿಗೆ ಮಲಗಲಿಕ್ಕೆ ಕೂಡ ಯಾವ್ದು ಇರ್ಲಿಲ್ಲ, ಮಂಚ ಇರ್ಲಿಲ್ಲ, ಹಾಸಿಗೆ ಇರ್ಲಿಲ್ಲ, ಯಾವ್ದು ಇರ್ಲಿಲ್ಲ. ಇದನ್ನ ಹಿಂದೆ ಕೂಡ ನಾವು ಓಡ್ಕೊಂಡಿದ್ದೇವೆ. ಅಂಗಾಲಿಂದ ನಡು ಎತ್ತವರಿಗೆ ಕೆಟ್ಟ ಕೆಟ್ಟ ಹುಣ್ಣುಗಳನ್ನ ಕೆರ್ಕೊಂಡು ಬೂದಿ ಕೆಸರು ಗುಂಡಿಯಲ್ಲಿ ಬಿದ್ದಿದ್ದ. ನೋಡಿ, ಹಾಗೆ ನಾನು ಈಗ ಮಣ್ಣಿನಲ್ಲಿ ಮಲಗಿಕೊಳ್ಳುವೆನು. ನಮಗೆ ಸ್ತೋತ್ರವಾಗಲಿ. ಇಂತಹ ಪರಿಸ್ಥಿತಿ ಯೋಬನಿಗೂ ಕೂಡ ಬಂದು ಹೋಗಿತ್ತು. ನೀನು ನನ್ನನ್ನು ಹುಡುಕುವಾಗ ನಾನು ಇಲ್ಲದೆ ಹೋಗಿರುವೆನು. ನನ್ನನ್ನು ನೀನು ಹುಡುಕಿದ್ದೆ, ಆದ್ರೆ ನಾನು ಇರ್ಲಿಲ್ಲ, ನಾನು ಇಲ್ಲಿದ್ದೆ, ಮಣ್ಣಿನಲ್ಲಿ ಮಲಗಿಕೊಂಡಿದ್ದೆ. ಇಂತಹ ಪರಿಸ್ಥಿತಿ ಕೂಡ ಬಂದು ಹೋಗ್ಬೋದು. ದೇವರಿಂದ ಆದುಕೊಂಡವರಿಗೆ ಶೋಧನೆ ಒಂದು, ಮತ್ತೆ ಅವರು ಇನ್ನೂ ಹೆಚ್ಚೆಚ್ಚಾಗಿ ದೇವರನ್ನ ಆತುಕೊಳ್ಳಲು ಎರಡು, ಮೂರನೇದಾಗಿ ಇತರರಿಗೂ ಕೂಡ ದೇವರನ್ನ ತಿಳಿದುಕೊಳ್ಳಕ್ಕೆ. ನೋಡಿ, ಅವನ ಜೀವಿತ ಹೇಗಿತ್ತು, ಏನಾಯ್ತು, ಈಗ ಯಾವ ಪರಿಸ್ಥಿತಿಗೆ ಬಂದ, ಅವನ ದೇವರೇ ನಿಜವಾದ ದೇವರು ಎಂಬುದಾಗಿ. ನಾಲ್ಕನೇದಾಗಿ ಸೈತಾನಿಗೆ ಕೂಡ ಸೋಲನ್ನ ಉಂಟು ಮಾಡುವಂಥದ್ದು. ಸೈತಾನನು ಯಾವ ರೀತಿ ನಾವು ಸೈತಾನನಿಂದ ಜಯಿಸಬಹುದು, ಸೈತಾನನ್ನು ಸೋಲಿಸಬಹುದು ಎಂಬುದಾಗಿ. ಈ 4 ವಿಷಯಗಳನ್ನು ನಾವು ಇದನ್ನ ತಿಳಿದುಕೊಳ್ಳಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆದ್ರೆ ಏನೇ ಆದ್ರೂ ಯೋಬ ದೇವರ ಬಗ್ಗೆ ಒಂದೇ ಒಂದು ಅವಹೇಳನಕಾರದ ಮಾತು ಮಾತಾಡಲಿಲ್ಲ, ದೇವರನ್ನು ದೂಷಣೆ ಮಾಡಲಿಲ್ಲ, ದೇವರ ಮೇಲೆ ಭಯ ಭಕ್ತಿ ಇಟ್ಟು ಜೀವಿಸಿದ. ಹಾಗೆ ನಮ್ಮ ಜೀವಿತದಲ್ಲಿ ಕೂಡ ಒಂದು ವೇಳೆ ಇಂಥದ್ದು ಬಂದ್ರೆ ನಾವು ದೇವರಲ್ಲೇ ಭರವಸೆ ಇಟ್ಟು ನಾವು ಮುಂದೆ ಸಾಯಬೇಕಾಗಿದೆ. ಸತ್ತರೆ ಸಾಯಲಿ, ಬದುಕಿದ್ರೆ ಬದುಕಲಿ, ದೇವರೇ ನಿನಗಾಗಿಯೇ ನಿನ್ನ ಕೃಪೆ ಏನಿದೆಯೋ ಅದನ್ನು ನೀನು ನಡೆಸು ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಏನ್ ಮಾಡಿದ ಯೋಬನು, ಈ 3 ಮಂದಿ ಅವನ ಸ್ನೇಹಿತರಿಗೆ ತಕ್ಕಾದ ಉತ್ತರವನ್ನು ಇಲ್ಲಿವರೆಗೆ ಕೊಟ್ಟ. ಈಗ ಹಾಗೆ ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ಏನಾಗ್ತದೆ ಅಂದ್ರೆ, ಒಂದೊಂದ್ಸಲ ವಿರೋಧಿಗಳು ಮಾತನಾಡುವಾಗ ದೇವರು ನಮ್ಮ ಮೂಲಕವೇ ವಿರೋಧಿಗಳಿಗೆ ತಕ್ಕಾದ ಉತ್ತರವನ್ನ ಯೋಬನ ಮೂಲಕ ಕೊಟ್ಟ ಹಾಗೆ ಕೊಡುವರಾಗಿದ್ದಾರೆ. ಇದು ನನ್ನ ಜೀವಿತದಲ್ಲಿ ಕೂಡ ಅನೇಕ ಸಲ ನಡೆದು ಹೋಗಿದೆ, ಈಗಲೂ ಕೂಡ ನಡೆಯುತ್ತಲೇ ಇದೆ. ಹಾಗೆ ದೇವರು ವಿರೋಧಿಗಳಿಗೆ ದೇವರು ಆದುಕೊಂಡವರ ಮುಖಾಂತರ ಏನು ಮಾತನಾಡಬೇಕು, ದೇವರೊಂದಿಗೂ ಮಾತನಾಡ್ತಾರೆ, ಪ್ರಶ್ನೆ ಮಾಡ್ತಾರೆ. ಕೆಲವೊಂದು ಹಾಗೆ ಮಾಡಬಾರ್ದು, ಅದು ತಿಳುವಳಿಕೆ ಇಲ್ಲದಂಥದ್ದು, ನನಗೆ ತಿಳ್ಕೊಂಡಿದ್ದೇವೆ. ಒಂದು ವೇಳೆ ವಿರೋಧಿಗಳಿಗೆ ತಕ್ಕಾದ ಉತ್ತರವನ್ನು ಕೂಡ ದೇವರು ಅಂತವರ ಬಾಯಿಯಲ್ಲೇ ಮಾತನಾಡಿಸ್ತಾರೆ ಅಂತ ಇದರ ಅರ್ಥವಾಗಿದೆ. ಈಗ ಮುಂದೆ ನೋಡುವಾಗ ಯೋಬನು 8ನೇ ಅಧ್ಯಾಯ ಅಲ್ಲಿ ನೋಡುವಾಗ, ಯೋಬನ ವಿರೋಧಿಯಿಂದ ಖಂಡಿತ ಆಗಲಿ ಏನ್ ಮಾಡ್ತಾನೆ, ಬಿಲ್ಲದನು ಎಂಬ ಒಂದು ಯೋಬನ ಸ್ನೇಹಿತ, ಅವನು ವಿರೋಧಿ, ಸಂಪೂರ್ಣವಾಗಿ ಯೋಬನಿಗೆ ಪ್ರಶ್ನೆ ಮಾಡ್ತಾ ಇದ್ದಾನೆ. ಅದನ್ನು ಕೂಡ ಹಿಂದೆ ನಾವು ತಿಳ್ಕೊಂಡಿದ್ದೇವೆ. ನೀನು ದೇವರ ಮನುಷ್ಯ ಆದ್ರೆ, ದೇವರಿಂದಲೇ ನಿಮ್ಗೆ ಆಶೀರ್ವಾದ, ಯಾಕಪ್ಪ ಈ ರೀತಿ ಆಗ್ಬೇಕಾಗಿತ್ತು ಅಂತ ಹೇಳುವಂಥದ್ದು, ವಿರೋಧಿಗಳು ಯಾವ ರೀತಿ ಮಾತಾಡ್ತಾರೆ ಅಂತ ಹಿಂದೆ ಕೂಡ ನಾವು ತಿಳ್ಕೊಂಡಿದ್ದೇವೆ. ಈ 8ನೇ ಅಧ್ಯಾಯದಲ್ಲಿ ಕೂಡ ನೋಡುವಾಗ ಯೋಬನ ವಿರೋಧಿಯಲ್ಲಿ 3 ಮಂದಿ ಸ್ನೇಹಿತರಲ್ಲಿ ಒಬ್ಬ ಬಿಲ್ಲದನು ಎಂಬುದಾಗಿ ಅವನು ವಿರೋಧವಾಗಿ ಮಾತನಾಡ್ತಾ ಇದ್ದಾನೆ, ಯೋಬನಿಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ. ಇದಕ್ಕೆ ಯೋಬನು 9ನೇ ಅಧ್ಯಾಯ ಅದರಲ್ಲಿ ನೋಡುವಾಗ ತಕ್ಕಾದ ಉತ್ತರವನ್ನ ಕೊಡ್ತಾ ಇದ್ದಾನೆ. ಯಾರಿಗೆ? ಆ ವಿರೋಧಿಗೆ ಮತ್ತೆ ತಕ್ಕಾದ ಉತ್ತರವನ್ನ. ನೋಡಿ, ಕಷ್ಟ ಸಂಕಟ ದುಃಖದ ಮಧ್ಯದಲ್ಲಿ ಕೂಡ ಯೋಬನಿಷ್ಟು ಉತ್ತರ ಕೊಟ್ಟರು ಕೂಡ, ಏನೇ ಹೇಳಿದ್ರು ಕೂಡ ಅವ್ರು ಏನ್ ಮಾಡಿದ್ರು, ಅವರ ಮನಸ್ಸು ಸಮಾಧಾನವಾಗ್ಲಿಲ್ಲ. ವಿರೋಧಿಗಳು ಮತ್ತು ಕೆಣಕ್ತಾ ಇದ್ದಾರೆ. ಹಾಗೆ ನಮ್ಮ ಜೀವಿತದಲ್ಲಿ ಕೂಡ ನಾವು ಕಷ್ಟ ಸಂಕಟದಲ್ಲಿ ಒಂದೊಂದ್ಸಲ ಸಿಲುಕಿಕೊಂಡಾಗ ವಿರೋಧಿಗಳು ಹೀಯಾಳಿಸಬಹುದು, ಮಾಡಬಹುದು, ಏನೇ ಹೇಳ್ಬೋದು ಕೂಡ. ಅವರು ನಮ್ಮನ್ನು ಏನ್ ಮಾಡ್ತಾರೆ, ಕಾಲು ಕಿರ್ಕೊಂಡು ಬರ್ತಾರೆ. ನಮ್ಮ ಹಿರಿಯರು ಹೇಳಿದಾಗೆ ಜಗಳಕ್ಕೆ ಆಗಿ ಕಾಲು ಕಿರ್ಕೊಂಡು ಬರ್ತಾರೆ ಅಂತ ಹೇಳಿ. ಹಾಗೆ ನಮ್ಮನ್ನ ಸೋಲಿಸ್ಲಿಕ್ಕೆ ಯಾವ ರೀತಿ ಮಾಡಿದ್ರು ಇವನನ್ನು ಸೋಲಿಸ್ಲಿಕ್ಕೆ ಆಗೋದಿಲ್ಲಪ್ಪ, ಇಷ್ಟು ಕಷ್ಟ ಸಂಕಟ ದುಃಖದಲ್ಲಿ ಇದ್ರು ಕೂಡ ಅಂತ ಹೇಳಿ ಮತ್ತು ವಿರೋಧಿಗಳು ಏನ್ ಮಾಡ್ತಾರೆ, ಅಲ್ಲಿ ವಿರೋಧಿಗಳು ವಿರೋಧವಾಗಿ ಬರ್ತಾ ಇದ್ದಾರೆ ಮಾತನಾಡುವುದಕ್ಕೆ. ಇದು 8ನೇ ಅಧ್ಯಾಯದಲ್ಲಿ ನೆರವೇರಿತು. ಅದಕ್ಕೆ 9ನೇ ಅಧ್ಯಾಯದಲ್ಲಿ ಯೋಬನು ತಕ್ಕಾದ ಉತ್ತರವನ್ನ ಅವನಿಗೆ ಕೊಟ್ಟ. ಅದು ಏನೆಂಬುದನ್ನ ನೋಡಿಕೊಳ್ಳೋಣ. 9:1
ಆಮೇಲೆ ಯೋಬನು ಪ್ರತ್ಯುತ್ತರವಾಗಿ ಇಂತೆಂದನು, ನೀನು ಹೇಳಿದ್ದು ಸತ್ಯವೇ ಸರಿ. ಈ ಒಂದನೇ ವಚನದಲ್ಲಿ ಹೇಳ್ತಾರೆ, ಯೋಬನಿಗೆ ಉತ್ತರ, ನೀನು ಹೇಳಿದ್ದು ಸತ್ಯವೇ ಸರಿ, ಆದ್ರೆ ಮನುಷ್ಯನು ದೇವರ ದೃಷ್ಟಿಯಲ್ಲಿ ನೀತಿವಂತನಾಗಿರುವುದು ಹೇಗೆ ಅಂತ ಹೇಳಿದ್ರೆ ನಮ್ಗೆ ಸ್ತೋತ್ರ. ಅವನು ತಕ್ಕಾದ ಪ್ರಶ್ನೆಯನ್ನು ಮಾಡ್ತಾನೆ. ಅದಕ್ಕೆ ಯೋಬ ಹೇಳ್ತಾನೆ, ಮನುಷ್ಯನು ಯಾರು ನೀತಿವಂತರಾಗಲು ಸಾಧ್ಯವಿಲ್ಲ ದೇವರ ದೃಷ್ಟಿಯಲ್ಲಿ ಅಂತೇಳಿ. ಖಂಡಿತವಾಗಿ ಮನುಷ್ಯರಿಂದ ಹುಟ್ಟಿದವನಿಗೆ ಖಂಡಿತವಾಗಿ ನೀತಿವಂತರಾಗಲು ಸಾಧ್ಯವೇ ಇಲ್ಲ. ದೇವರವರನ್ನು ನೀತಿವಂತರನ್ನಾಗಿ ಮಾಡಬೇಕಾಗಿದೆ. ಈಗ ಉದಾಹರಣೆಗೆ ನಾವು ಆದಾಮನ ವಿಷಯವನ್ನು ಕೂಡ ನಾವು ತಿಳಿದುಕೊಂಡಿದ್ದೇವೆ. ಅನೇಕರನ್ನ ಉದಾಹರಣೆಗೆ ಆದಾಮನ ಕಡೆಗೆ ಏನದಲ್ಲಿ ನೀತಿವಂತನಾಗ್ಲಿಲ್ಲ. ನೋಹನನ್ನು ಕೂಡ ದೇವರು ಆರಿಸಿಕೊಂಡ್ರು. ಕಡೆಗೆ ದ್ರಾಕ್ಷಾರಸವನ್ನು ಕುಡಿದು ಬೆತ್ತಲಾಗಿ ಬಿದ್ದನು. ಅಲ್ಲಿ ಕೂಡ ಅವನು ನೀತಿವಂತನನ್ನು ಕಳ್ಕೊಂಡ. ಹಿಜ್ಕೀಯ ಅರಸನು ಕೂಡ ಅದೇ ರೀತಿಯಾಗಿ ಹೋದ. ಹಾಗೆ ಜ್ಞಾನಿ ಸೊಲೊಮೋನನು ಕೂಡ ದೇವರು ಇಂಥ ಜ್ಞಾನಿ ಹುಟ್ಟಿಲ್ಲ, ಇನ್ನು ಮುಂದೆ ಹುಟ್ಟೋದಿಲ್ಲ ಅಂತೇಳಿ ದೇವರಿಂದಲೇ ಒಂದು ಪ್ರಶಂಸೆ ಬಂತು. ಕಡೆಗೆ ಅವನು ಏನ್ ಮಾಡಿದ, ಅಪರಾಧಿಯಾಗಿ ಪಾಪದಿಂದಲೇ ಮರಣ ಹೊಂದಿದ ಎಂಬುದಾಗಿ ನಾವು ಇದನ್ನು ಓದುತ್ತೇವೆ. ಹೊಸ ಒಡಂಬಡಿಕೆಯಲ್ಲಿ 12 ಮಂದಿ ಶಿಷ್ಯರಲ್ಲಿ ಕೂಡ ಯೂದ ಏನ್ ಮಾಡಿದ, ದುಡ್ಡಿಗಾಗಿ ಯೇಸುವನ್ನು ಹಿಡಿದುಕೊಟ್ಟ. ಕಡೆಗೆ ಅವನ ಪರಿಸ್ಥಿತಿ ಕೂಡ ಏನಾಯ್ತು, ನೇಣ ಹಾಕೊಂಡ, ಹಗ್ಗ ತುಂಡಾಗಿ ಕೆಳಗೆ ಬಿದ್ದ, ಹೊಟ್ಟೆ ಒಡೆದು ಹೋಗಿ ಏನಾಯ್ತು, ಕರಳು ಹೊರಗಡೆ ಬಂದು ಸತ್ತು ಹೋದ ಎಂಬುದಾಗಿದೆ ನಮಗೆ ಸ್ತೋತ್ರ. ಹಾಗೆ ಯಾವುದೇ ಕಾರಣಕ್ಕೂ ಮನುಷ್ಯನು ಅಲ್ಲಿ ದೇವರ ಮುಂದೆ ನೀತಿವಂತರಾಗಲು ಸಾಧ್ಯವೇ ಇಲ್ಲ. ನೀತಿವಂತನಾಗಿರುವುದು ಹೇಗೆ? ರೋಮಪುರವರಿಗೆ ಬರೆದ ಪತ್ರ 3ನೇ ಅಧ್ಯಾಯದಲ್ಲಿ ಓದುವಾಗ ಅಪೊಸ್ತಲ ಪೌಲರು ಕೂಡ ಮನುಷ್ಯರೊಳಗೆ ಒಬ್ಬರು ನೀತಿವಂತರು ಇಲ್ಲವೇ ಇಲ್ಲ ಎಂಬುದಾಗಿ ಅಲ್ಲಿ ಹೇಳಿದ್ರು. ಆದ್ರೆ ಕೆಲವರನ್ನು ದೇವರೇ ನೀತಿವಂತರನ್ನಾಗಿ ಮಾಡಬೇಕು ಹೊರತು ಮನುಷ್ಯರು ನೀತಿವಂತರಾಗಲು ಸಾಧ್ಯವೇ ಇಲ್ಲ. ಇದನ್ನು ಯೋಬನು ಅವನ ವಿರೋಧಿ ಸ್ನೇಹಿತನಿಗೆ ತಿಳಿಸಿದಂತ ಮಾತು. ಇದನ್ನು ಇವತ್ತು ನಾವು ಕೂಡ ಕೆಲವರೊಂದಿಗೆ ಮಾತಾಡಬಹುದು. ಅದಕ್ಕೆ ತಕ್ಕಾಗಿ ಸರಿಯಾಗಿ ಇರಬೇಕಾಗಿದ್ದು ನಮ್ಮ ಕರ್ತವ್ಯವಾಗಿದೆ. ಇದು ನಾಳೆಗೂ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನಾದ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಈ ಒಂದು ಸಂದೇಶವನ್ನ ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಿದಕ್ಕಾಗಿ ಸ್ತೋತ್ರ. ಇದನ್ನು ಚೆನ್ನಾಗಿ ಅವರು ತಿಳ್ಕೊಂಡು ಅರ್ಥ ಮಾಡಿಕೊಂಡು ಅವರ ಜೀವಿತಕ್ಕೆ ಅಳವಡಿಸಿಕೊಂಡು ನಿಮ್ಮಲ್ಲಿ ಭಯ ಭಕ್ತಿ ಇಟ್ಟು ಜೀವಿಸಿ ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ನಿಮ್ಮನ್ನು ದೂಷಣೆ ಮಾಡದಾಗೆ, ನಿಮ್ಮಿಂದ ದೂರ ಹೋಗದಾಗೆ ಅವರಲ್ಲಿ ಕೂಡ ಅವರನ್ನು ಬಲಪಡಿಸಿ, ಅವರ ಮಕ್ಕಳನ್ನು ಕೂಡ ಅವರು ಚೆನ್ನಾಗಿ ಇದನ್ನು ತಿಳಿಸಿ ಅವರು ಕೂಡ ಬಲಪಡುವ ಮಾಡಿರಿ. ನಿಮ್ಮ ಪ್ರೀತಿ ಇಲ್ಲದೆ ಯಾರೋ ಆಶೀರ್ವಾದ ಹೊಂದಲು ಸಾಧ್ಯವಿಲ್ಲ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ಧನ್ಯವಾದಗಳು. ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಕೂಡ ಎಲ್ಲಾ ರೀತಿಯಲ್ಲಿಯೂ ಶಾಂತಿ ಸಮಾಧಾನ ಆರೋಗ್ಯ ವಿದ್ಯೆ ಬುದ್ಧಿ ಜ್ಞಾನ ತಿಳುವಳಿಕೆ ಕೊಟ್ಟು ನಿಮ್ಮೆಲ್ಲಾ ಕೆಲಸ ಕಾರ್ಯಗಳು